ಶರಣರು, ಸಂತರು, ದಾಸಶ್ರೇಷ್ಠರು, ಋಷಿಮುನಿಗಳು, ದಾರ್ಶನಿಕರು, ಕವಿಶ್ರೇಷ್ಠರು, ಸಂಗೀತ ದಿಗ್ಗಜರು, ಚಿತ್ರಕಲಾ ಬ್ರಾಹ್ಮಣರು, ಜಗಜೆಟ್ಟಿಗಳು, ವೀರರು, ಶೂರರು, ಧೀರರು ಇವ್ರಿಗೆಲ್ಲ ಜನ್ಮ ನೀಡಿದ್ದು ಭಾರತ ಮಾತೆಯ ವೀರಗರ್ಭ. ಅದರಲ್ಲಿ ಭಗತ್ ಸಿಂಗ್ ಅಗ್ರಸ್ಥಾನದಲ್ಲಿ ಬರ್ತಾರೆ. ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ತುಂಬಾ ಜನ ಅಧಿಕಾರಿಗಳನ್ನ ಎದುರಿಸಿದ್ರು, ಇನ್ ಕೆಲವು ಅಧಿಕಾರಿಗಳನ್ನ ಗುಂಡಿಟ್ಟಿ ಕೊಂದಿದ್ರು. ಈ ಕಾರಣದಿಂದನೇ ಭಗತ್ ಸಿಂಗ್ಗೆ ಮರಣದಂಡನೆ ಶಿಕ್ಷೆ ಕೊಡ್ತಾರೆ. ಆದ್ರೆ ಮಗನ್ನ ಪಾರ್ ಮಾಡ್ಕೊಳಕ್ಕೋಸ್ಕರ ಅವ್ರ ತಂದೆ ಒಂದ್ ಮನವಿ ಮಾಡ್ಕೊಳ್ತಾರೆ. ಕೊಲೆಯಾಗಿದ್ದಿನ ಭಗತ್ ಸಿಂಗ್ ಲಾಹೋರ್ ನಲ್ಲಿ ಇರ್ಲೇ ಇಲ್ಲ ಅಂತ ಹೇಳ್ತಾರೆ. ಈ ವಿಷಯ ಭಗತ್ ಸಿಂಗ್ ಅವ್ರಿಗೆ ಹೇಗೋ ಗೊತ್ತಾಗುತ್ತೆ. ಅದರಿಂದ ಅವ್ರ ತಂದೆಗೆ ಒಂದು ಪತ್ರ ಬರೀತಾರೆ. ಪೂಜ್ಯ ತಂದೆ, ಪುತ್ರ ವ್ಯಾಮೋಹದಿಂದ ಮಾಡಿದ ಪ್ರಯತ್ನ ನನಗೆ ತುಂಬಾ ನೋವು ಉಂಟಾಗೈತೆ. ಪ್ರಾಣ ಭಯದಿಂದ ಅವ್ರ ಹತ್ರ ಭಿಕ್ಷೆ ಬಿಡೋದು ಒಂದ್ ರೀತಿ ಅತ್ಯಾಚಾರ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಮೊದ್ಲಿಂದನೂ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ, ಈ ರೀತಿ ಪತ್ರ ಬರೀತಾರೆ. ಅವರು ಮನ್ಸು ಮಾಡಿದ್ರೆ ಜೀವನ ಉಳಿಸ್ಕೋಬಹುದಿತ್ತು. ಆದ್ರೆ ಅವ್ರ ಸ್ವಾಭಿಮಾನ, ಧೈರ್ಯ, ದೇಶಭಕ್ತಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಅವ್ರ ಬುಕ್ ನ ಓದ್ತಾ ಕೊನೆ ಹಾಳೆಗೆ ಬರೋಷ್ಟೊತ್ತಿಗೆ ತುಂಬಾ ನೋವಾಯ್ತು, ಕಣ್ಣಲ್ಲಿ ನೀರ್ ಬಂತು. ಜೈ ಭಗತ್ ಸಿಂಗ್.